ಮುಗಿಸ್ಬೋದು ಅಲ್ಲಿಗೆ. Yes. ಸೊ ಶನಿ ಮುಗೀತು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಈ ನಂಬರ್ಗಳಲ್ಲಿ ನಂಬರ್ 9. ನಂಬರ್ 9. ಸೊ ನಿಮ್ಮ ಹುಟ್ಟಿದ ದಿನಾಂಕ, ಹುಟ್ಟಿದ ತಿಂಗಳು, ಹುಟ್ಟಿದ ವರ್ಷ ಎಲ್ಲವನ್ನು ಆ್ಯಡ್ ಮಾಡಿದ್ರೆ ಈಸ್ ಈಕ್ವಲ್ ಟು 9 ಬಂದರೆ ಸೊ ಅದು ನಿಮ್ಮ ಡೆಸ್ಟಿನಿ ನಂಬರ್ ಆಗಿರುತ್ತೆ. ನಿಮ್ಮ ವಯಸ್ಸು 30ರ ಮೇಲಿದ್ದರೆ ಡೆಸ್ಟಿನಿ ನಂಬರ್ ನಿಮ್ಗೆ ಅಪ್ಲೈ ಆಗುತ್ತೆ. ಲೆಟ್ಸ್ ಗೋ. ಮಂಗಳ, ಮಾರ್ಸ್ ಇವ್ರು ಹೆಂಗಂದ್ರೆ ತುಂಬ ಅಗ್ರೆಸಿವ್ ಆಗಿರ್ತಾರೆ. ಓಕೆ. ಸೊ ಅಗ್ರೆಸಿವ್ ಆಗಿರೋದ್ರಿಂದ ಇವ್ರಿಗೆ ಆಮೇಲೆ ಬೇರೆಯವ್ರ ಕೆಳಗಡೆ ಕೆಲಸ ಮಾಡೋದು ಇವ್ರಿಗೊಂದು ಸ್ವಲ್ಪ ಕಷ್ಟ. ಅಂದ್ರೆ ಹೆಂಗೆ ಫೈರಿ ನೇಚರು ಒಂದು ಸ್ವಲ್ಪ ಅವ್ರಿಗೆ ತನ್ನ ಪಾಡಿಗೆ ತಂದು ಬಿಟ್ರೆ ಚೆನ್ನಾಗಿ ಕೆಲಸ ಮಾಡ್ತಾರೆ ಇವರು. ಸೊ ಇವರೇ ಅಡ್ಮಿನಿಸ್ಟ್ರೇಟರ್ಸ್ ಆದ್ರೆ ತುಂಬಾ ಚೆನ್ನಾಗಿ ಕೆಲಸ ಉರಿದು ಬೀಳ್ತಿರ್ತಾರೆ ಸ್ವಲ್ಪ ಜಾಸ್ತಿ. ಅಂದ್ರೆ ಇವ್ರು ಇರಿಟೇಷನ್ ಬೇಗ ಆಗುತ್ತೆ, ಫ್ರಸ್ಟ್ರೇಷನ್ ಬೇಗ ಆಗುತ್ತೆ, ಕೋಪ ಬೇಗ ಬರುತ್ತೆ. ಯಾರು ಇವ್ರಿಗೆ ಹೋಗಿ ಆಯ್ತಾ ಕೆಲಸ ಅಂದ್ರೆ ಇವ್ರು ಮಾಡೋಂಥವ್ರಲ್ಲ. ಆದ್ರೆ ಇವ್ರಿಗೆ ಕೊಟ್ಟು ಬಿಟ್ಬಿಡ್ಬೇಕು. ಅವ್ರು ಮಾಡ್ತಾರೆ. ಅವ್ರು ಮಾಡ್ತಾರೆ. ಮಧ್ಯ ಹೋಗೆಲ್ಲ ಸುಮ್ಮನೆ ಕೇಳಕ್ಕಾಗಲ್ಲ. ಹಾಗಾಗಿ ಇವ್ರು ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡೋದು ಇವ್ರಿಗೊಂದು ಸ್ವಲ್ಪ ಕಷ್ಟ. ಆಮೇಲೆ ಮಲ್ಟಿ ಟಾಸ್ಕರ್ಸ್ ಇವರು. ಆಮೇಲೆ ಇವ್ರ ಹತ್ರ ಒಂದು ಯುನೀಕ್ ಸ್ಕಿಲ್ಸ್ ಇರುತ್ತೆ. ಯಾರು ಯಾವ ಕೆಲಸನ ನಾನು ನಂಗಾಗಲ್ಲ ಅಂತ ಬಿಟ್ಟಿರ್ತಾರಲ್ಲ, ಇವರು ಮುಂದೆ ಬರ್ತಾರೆ ನಾ ಮಾಡ್ತೀನಿ ಅಂತ. ಓ ಹಂಗ ಇವರು ಮುಂದೆ ಬಂದು ನಾ ಮಾಡ್ತೀನಿ ಅಂತ ಬರ್ತಾರೆ. ಸೊ ಇವ್ರ ಕೈಲಿ ಆಗಲ್ಲ ಅನ್ನೋದೇನಿಲ್ಲ. ಇಲ್ಲ, ಇವರು ಏನ್ ಬೇಕಾದ್ರೂ ಅವ್ರಿಗೆ ಕಷ್ಟ ಆದ್ರೂ ಪರವಾಗಿಲ್ಲ ಮಾಡ್ತಾರೆ ಇವರು. ಆಮೇಲೆ ಹ್ಯುಮ್ಯಾನಿಟೇರಿಯನ್ ನಂಬರ್ ಆದ್ರಿಂದ NGO ಈ ತರ ಕೆಲಸಗಳಲ್ಲಿ ತುಂಬಾ ಚೆನ್ನಾಗಿ ಅವ್ರಿಗೆ ಸಕ್ಸಸ್ ಸಿಗತ್ತೆ. ಮಿಲಿಟರಿ, ಪೊಲೀಸ್, ಯಾಕಂದ್ರೆ ಫಿಸಿಕಲಿ ಅವ್ರು ತುಂಬಾ ಆಕ್ಟಿವ್ ಆಗಿರ್ತಾರೆ. ಅಂದ್ರೆ ಎನರ್ಜಿ ಜಾಸ್ತಿ ಇರುತ್ತೆ, ಧೈರ್ಯ ಇರುತ್ತೆ. ಆಮೇಲೆ ಏನೇ ಬಂದ್ರು ಮಾಡ್ತೀನಿ ಅನ್ನೋ ಛಲ ಇರುತ್ತೆ. ಸೊ ಮುನ್ನುಗ್ತಾರೆ. ಅವ್ರಿಗೆ ಎಷ್ಟು ಕೆಲಸ ಕೊಟ್ರು ಅವ್ರಿಗೇನು ಬೇಜಾರೇನಿಲ್ಲ. ಸೊ ಹಂಗಾಗಿ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇರ್ತಾರಲ್ಲ, ಮಿಲಿಟರಿ ಅವ್ರು ಇರ್ಬೋದು, ಪೊಲೀಸ್ ಅವ್ರು ಇರ್ಬೋದು, ಈ ಥರದ್ದು ಫಿಟ್ನೆಸ್ ಟ್ರೈನರ್ಸು, ಈ ಸ್ಪೋರ್ಟ್ಸ್ ಪರ್ಸನಾಲಿಟಿಗಳೆಲ್ಲ ಇರ್ತಾರೆ ಯೂಶಲಿ. ಹೌದಾ? ತುಂಬ ಜನ. ನೀವು ನೋಡಿದ್ರೆ ಗೊತ್ತಾಗುತ್ತೆ, ಒಂದು ಹುಡ್ಕೊಂಡು ಹೋದ್ರೆ 9 ಇದ್ದೇ ಇರ್ತಾರೆ. ನಮ್ ಜನ ಆಗ್ಲೇ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟಿರ್ತಾರೆ RCB, ವಿರಾಟ್ ಕೊಹ್ಲಿನೆಲ್ಲ. ಆಮೇಲೆ ಏನಂದ್ರೆ ಇವರು ತುಂಬಾ ನ್ಯಾಯ, ನೀತಿ ಈ ತರದೆಲ್ಲ ಸ್ವಲ್ಪ ಜಾಸ್ತಿ. ಸೊ ಲಾ ರಿಲೇಟೆಡ್ ಇದ್ರಲ್ಲಿ ಫರ್ಮ್ಸ್ ಅಲ್ಲೆಲ್ಲ ಇರ್ತಾರೆ. ಇವ್ರಿಗೆ ಏನಂದ್ರೆ ಎಲ್ಲ ಕರೆಕ್ಟ್ ಆಗಿರ್ಬೇಕು, ರೂಲ್ಸ್ ಫಾಲೋ ಮಾಡ್ಬೇಕು, ಡಿಸಿಪ್ಲಿನ್ಡ್ ಆಗಿರ್ಬೇಕು, ರೂಲ್ಸ್ ಫಾಲೋ ಮಾಡ್ಬೇಕು. ಈ ತರ ಹಿಡಿಯಲ್ಲ, ಏನ್ ಮಾಡಿದ್ರು ಹಿಡಿಯಲ್ಲ. ನಾನು ಹೇಳಿದ್ನಲ್ಲ, ನಿಮ್ಗಷ್ಟೇ ಹೆಲ್ಪ್ ಆಗುವಂಥದ್ದು ಏನಾದ್ರು ಇದೆ, ಇನ್ನೊಂದು ನಿಮಗೆ ಕಡಿಮೆ ಹೆಲ್ಪ್ ಆಗುತ್ತೆ, ಓವರ್ ಆಲ್ ಸೊಸೈಟಿಗೆ ಇದರಿಂದ ಲಾಭ ಜಾಸ್ತಿ ಆಗುತ್ತೆ. ನೀವು ಯಾವ್ದು ಚೂಸ್ ಮಾಡ್ತೀರಾ ಅಂದ್ರೆ ಅವ್ರು ಸೆಕೆಂಡ್ ಒನ್ ಚೂಸ್ ಮಾಡ್ತಾರೆ. ಸೊ ಅವ್ರಿಗಿಂತ ಸೊಸೈಟಿ ಬದುಕೋಕೆ ಯೋಚನೆ ಮಾಡ್ತಾರೆ. ಅಂದ್ರೆ ಲಿವ್ ಅಂಡ್ ಲೆಟ್ ಲಿವ್ ಕಾನ್ಸೆಪ್ಟ್ ಅಲ್ಲಿ ಇವರು ಚೆನ್ನಾಗಿರ್ಬೇಕು, ಸೊಸೈಟಿನೂ ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು ಅಂತ. ಸೊ ಈ ಸೋಷಿಯಲ್ ವರ್ಕ್ ರಿಲೇಟೆಡ್ ಫೀಲ್ಡ್ಗಳೇನೇನಿರುತ್ತೆ, ಆಮೇಲೆ NGOs ಎಲ್ಲ ಏನೇನಿರುತ್ತೆ, ಅದರಲ್ಲೆಲ್ಲ ಇವ್ರಿಗೆ ತುಂಬ ಖುಷಿಯಿಂದ ಕೆಲಸ ಮಾಡ್ತಾರೆ. ಯಾಕಂದ್ರೆ ಅವ್ರದ್ದು ಪರ್ಪಸ್ ಸರ್ವ್ ಆಗ್ತಾ ಇದೆ ಅಲ್ಲ. ಕರೆಕ್ಟ್. ಸೊ ಹಾಗಾಗಿ ಈ ಕೆಲವೊಂದು ಒಳ್ಳೊಳ್ಳೆ ಪಾಲಿಟಿಷಿಯನ್ಸು ನಮ್ಮ ಎಲ್ಲದನ್ನು ಅಂದರೆ ಅವ್ರ ಕೆಲಸ ಕರೆಕ್ಟಾಗಿ ಮಾಡುವಂಥ ಪೊಲಿಟಿಷಿಯನ್ಸ್ ಎಲ್ಲ ಇರ್ತಾರಲ್ಲ, ಅವ್ರದ್ದೆಲ್ಲ ನಂಬರ್ಸ್ ನೋಡಿದರೆ 9 ಇರುತ್ತೆ. ಸೊ ಹಾಗಾಗಿ 9 5 ಜೊತೆ ಬ್ಲೆಂಡ್ ಆಗೋದು ಸ್ವಲ್ಪ ಕಷ್ಟ. ರಿಲೇಶನ್ಶಿಪ್ಪಲ್ಲಿ 4 ಜೊತೆ 5 ಜೊತೆ ಬ್ಲೆಂಡ್ ಆಗೋದು ಸ್ವಲ್ಪ ಕಷ್ಟ. ರಾಹು ಬುಧ ರೂಲ್ಡ್ ಔಟ್. ಯಾಕಂದ್ರೆ ಅವ್ರದ್ದು ಬೇರೆನೆ, ಅವ್ರದ್ದೇ ಥಿಯರಿ ಬೇರೆ. ಬ್ರೈನಿಗಳಲ್ಲ, ಬ್ರೈನಿ ಅಲ್ಲ ಅವ್ರದ್ದು. ಏನಂದ್ರೆ ಫಸ್ಟ್ ನಮ್ದು ನೋಡ್ಕೊಳ್ಳೋಣ. ನಾನು ಸೆಲ್ಫಿಶ್ ಆಗಿರ್ತಾರೆ, ಸೆಲ್ಫ್ ಸೆಂಟರ್ಡ್ ಒಂದ್ ಸ್ವಲ್ಪ. ಓಕೆ, ಫಸ್ಟ್ ನಮ್ದು ಅನ್ನೋ ತರ ಇರ್ತಾರಲ್ಲ. ಇವ್ರದ್ದು ಹಂಗಲ್ಲ, ಇವ್ರನ್ನ ಬರೀ ನಮ್ದಷ್ಟೇ ನೋಡೋಕ್ಕಾಗಲ್ಲ ಅನ್ನೋ ಥರದ್ದು ಪರ್ಸನಾಲಿಟಿ ಇರುತ್ತೆ. ಸೊ ಹಾಗಾಗಿ ಇದರಲ್ಲೆಲ್ಲ ತುಂಬ ಚೆನ್ನಾಗಿ ಸ್ಪಿರಿಚುವಲ್ ಇದರಲ್ಲಿ ಫೀಲ್ಡಲ್ಲೆಲ್ಲ ಇರ್ತಾರೆ, ಅಡ್ವೈಸರ್ಗಳಾಗಿರ್ತಾರೆ. ಸೊ ಈ ಥರ ಕೆಲಸಗಳೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ನಾನು ಹೇಳೋದೇನೆಂದರೆ, ಇವಾಗ ಮತ್ತೆ ಅದನ್ನೇ ರಿಪೀಟ್ ಮಾಡ್ತಾ ಇದ್ದೀನಿ. ಈ ನಂಬರು ಡೆಸ್ಟಿನಿ ನಂಬರ್ ಏನಿದೆ, ಆ ಡೆಸ್ಟಿನಿ ನಂಬರ್ ಅವರು ಬೇರೆ ಕೆಲಸ ಮಾಡಿದ್ರೂ ಬೇರೆ ಕೆಲಸಗಳು ಮಾಡ್ಬೋದು. ಆದರೆ ಅವ್ರಿಗೆ ಈ ಥರ ಅಂದರೆ ಅವ್ರದ್ದು ಡೆಸ್ಟಿನಿ ನಂಬರ್ ಅಲೈನ್ ಆಗಿರುವಂಥ ಕೆಲಸಗಳೇನಿದೆ ಅದರಲ್ಲಿ ಹೋದರೆ ಅವರಿಗೆ ಯಶಸ್ಸು ಸಿಗೋದು ಜಾಸ್ತಿ, ಆಮೇಲೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದು ಜಾಸ್ತಿ. ಇದು ಒಳ್ಳೆ ಮಾತಿದು. ಸಪೋಸ್ ಏನಾದರೂ ಲಾಸ್ಟ್ಲಿ ಬೇರೆ ಬೇರೆ ಕಡೆ ಇದ್ದರೆ ಇದನ್ನು ಕೇಳಿಸ್ಕೊಂಡ್ಮೇಲೆ
ಮನಸ್ಸು ಮಾಡಬೇಕಾ, ಇಲ್ಲ ನಂದು ಈ ಜಾಗ ನಾನು ಅಂದ್ಕೊಂಡಿದ್ದೆ ಆ ಕಡೆ ಹೋಗೋದು ಒಳ್ಳೇದು ಅಂತ ನಿಮ್ಮ ಸಜೆಷನ್ ಅದು? ಹಾಂ ಹೌದು, ಆ್ಯಕ್ಚುಲಿ ನಾನು ಸಜೆಸ್ಟ್ ಮಾಡ್ತೀನಿ ಅದನ್ನು. ನೀವು ಆ ಕಡೆ ಹೋದರೆ ನಿಮಗೆ ಬೇರೆ ಔಟ್ಲುಕ್ಕೇ ಸಿಗತ್ತೆ. ಯು ಕ್ಯಾನ್ ಸಿ ಯೋರ್ ಲೈಫ್ ಚೇಂಜ್. ನಿಮಗೂ ಖುಷಿ ಸಿಗುತ್ತೆ. ಅಂದರೆ ನಾವು ಮಾಡೋ ಕೆಲಸದಲ್ಲಿ ನಮಗೆ ಖುಷಿ ಸಿಗಲೇಬೇಕಲ್ವ. ಸೊ ಹಾಗಾಗಿ ನಾವು ಆ ಥರದ್ದಕ್ಕೆ ಏನಾದರೂ ಹೋದರೆ ನಮಗೂ ಖುಷಿ ಸಿಗುತ್ತೆ, ಆಮೇಲೆ ಕೆಲಸನೂ ಚೆನ್ನಾಗಿ ಮಾಡ್ತೀವಿ, ಹೆಸರು ಚೆನ್ನಾಗಿ ಮಾಡ್ತೀವಿ. ಈ ಥರ ಎಲ್ಲ ಇರೋದ್ರಿಂದ ಡೆಸ್ಟಿನಿ ನಂಬರ್ ಅಲೈನ್ಡ್ ಆಗಿರೋಂಥ ಕೆಲಸಗಳಿಗೆ ಹೋಗಿ ಅಂತ ನನ್ನ ಸಜೆಷನ್.